ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ವ್ಲಾಗಲ್ಲೂ ನೀವು ಸ್ಟಾರ್ಟಿಂಗಲ್ಲಿ ಒಳ್ಳೆ ನೇಚರ್ನ ನೋಡ್ತಾ ಇದ್ರಿ, ಆದರೆ ಇವತ್ತು ನನ್ನ ಕ್ಯೂಟ್ ಬಾಯ್ಸ್ನ ನೋಡ್ತಾ ಇದ್ದೀರಾ. ಬೆಳಗ್ಗೆ ನನಗೂ ಶಾಕ್ ಆಯಿತು. ಹೊರಗಡೆ ಬಂದು ನೋಡಿದ ತಕ್ಷಣ ಇಬ್ಬರು ಬೇಗ ಎದ್ದು ಈ ರೀತಿಯಾಗಿ ವಿಡಿಯೋ ಫೋಟೋ ಎಲ್ಲ ತೆಗಿತಾ ಇದ್ರು. ಇವಾನ್ಗೆ ಅವ್ರ ಪಪ್ಪನ ಥರ ಸ್ವಲ್ಪ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಕ್ರೇಜ್ ಜಾಸ್ತಿ. ಜೇಸನ್ ಅವ್ರ ಮೊಮ್ಮನ ಥರ ಪೋಸ್ ಮಾಡೋದು ಇದೆಲ್ಲ ಚೆನ್ನಾಗಿ ಮಾಡ್ತಾನೆ. ಸೊ ಆ ಕೆಲಸ ಇಲ್ಲಿ ನಡೀತಾ ಇದೆ. ಕೆಳಗಡೆ ಬಂದು ಅವರಿಬ್ಬರನ್ನ ಮಾತಾಡಿಸ್ಬಿಟ್ಟು ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಅಂತ ನಾನು ಹೊರಟೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪುಟ್ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಪುಟ್ಟನ್ನ ತೆಗೆದು ಇವಾನ್ಗೆ ಲಂಚ್ ಬಾಕ್ಸ್ಗೆ ಅಂತೇಳಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿಬಿಟ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪುಡಿ ಮಾಡ್ಕೊಂಡಿರೋ ಪುಟ್ಟು ಹಾಕಿದ್ರೆ ಪುಟ್ಟು ಉಪ್ಪಿಟ್ಟು ರೆಡಿ ಆಗುತ್ತೆ. ಇದು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿದಾಗ ಟ್ರೈ ಮಾಡಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ಒಂದಷ್ಟು ಕೆಲಸಗಳನ್ನ ಮಾಡ್ಕೊಬೇಕಿತ್ತು. ಯಾಕಂದರೆ ಈ ವೀಕ್ ಫುಲ್ ತುಂಬ ಫಂಕ್ಷನ್ಸ್ ಇದೆ. ವೆಡ್ನೆಸ್ಡೇಯಿಂದ ಸ್ಯಾಟರ್ಡೆ ತನಕ ಪ್ರತಿದಿನ ಫಂಕ್ಷನ್ ಇದೆ. ಸೊ ಹಾಗಾಗಿ ಸ್ಯಾರಿ ಮತ್ತು ಡ್ರೆಸ್ ಎಲ್ಲ ಒಂದಷ್ಟು ತೆಗೆದಿಟ್ಟಿದ್ದೆ ಆಲ್ರೆಡಿ. ಇನ್ನೊಂದೆರಡು ಸ್ಯಾರಿ ಮತ್ತು ಡ್ರೆಸ್ನ ಐರನಿಂಗ್ ಕೊಡಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಫಂಕ್ಷನ್ಗೆ ಪ್ರಿಪೇರ್ ಆಗೋದು ಅಂತಂದರೆ ಹೋಗೋ ದಿನ ರೆಡಿ ಆಗೋದೇನು ಅನಿಸಲ್ಲ. ಬಟ್ ಅದಕ್ಕೆ ಮುಂಚೆ ಯಾವ ದಿನಕ್ಕೆ ಯಾವ ಡ್ರೆಸ್ ಹಾಕಬೇಕು ಈ ಥರ ಅದರಲ್ಲೂ ಕಂಟಿನ್ಯೂಸ್ ಆಗಿತ್ತು ಅಂದರೆ, ಈಗ ಯಾವತ್ತೋ ಒಂದಿನ ಇದ್ದರೆ ಏನೂ ಅನಿಸಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇದೆ, ಫ್ಯಾಮಿಲಿ ವೆಡ್ಡಿಂಗ್ಸ್ ಇದೆ ಅಂತನ್ನುವಾಗ ನಾವು ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ಲ, ಫಸ್ಟು ಪ್ಲ್ಯಾನಿಂಗ್ ಮಾಡ್ತೀವಲ್ಲ, ಅದೇ ದೊಡ್ಡ ಟಾಸ್ಕ್. ನಾನಿಲ್ಲಿ ಕೆಲಸ ಮಾಡ್ತಾಯಿದ್ದೆ. ಪಾಪ ಜೇಸನ್ ನಾನು ಅಬ್ಸರ್ವ್ ಮಾಡಿಲ್ಲ. ಅವನು ಕ್ಯಾಮ್ರಾಗೆ ಹಾಯ್ ಅಂತ ಹೇಳ್ತಾನೆ ಇದ್ದಾನೆ ಸುಮಾರು ಹೊತ್ತಿಂದ. ನಾನು ಅದನ್ನು ಗಮನಿಸ್ಕೊಂಡೇ ಇಲ್ಲ. ಗೊತ್ತಲ್ವಾ, ಹೆಣ್ಮಕ್ಳೇ ಹಾಗೆ. ಅದರಲ್ಲೂ ಈ ರೀತಿ ರೆಡಿ ಆಗೋದು, ಡ್ರೆಸ್ ಎಲ್ಲ ತೆಗೆದಿಡೋದು ಅಂದರೆ ಫುಲ್ ಇನ್ವಾಲ್ವ್ ಆಗಿಬಿಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ನೋಡಿದೆ ಅವನು ನಾನು ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡಿಲ್ಲ ಅಂಥೇಳಿ ಮತ್ತೆ ಹಾಯ್ ಅಂತ ಬಾಯಲ್ಲಿ ಕೂಡ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ನಾನು ಅವನ್ನ ಗಮನಿಸಿದ್ದು. ಅದಾದಮೇಲೆ ಮತ್ತೆ ಅವ್ನು ಯಾವುದೋ ಒಂದು ಸ್ಪೆಕ್ಸ್ ತೊಗೊಂಡು ಹಾಕ್ಕೊಂಡ. ಇದು ಆ್ಯಕ್ಚುಲಿ ಸ್ವಿಮ್ಮಿಂಗಲ್ಲಿ ಯೂಸ್ ಮಾಡೋ ಅಂಥದ್ದು, ನೀರಲ್ಲಿ ಆಡೋ ಟೈಮಲ್ಲಿ ಯೂಸ್ ಮಾಡೋ ಸ್ಪೆಕ್ಸ್ ಅದು. ಅದನ್ನು ಹಾಕ್ಕೊಂಡು ಅದನ್ನೆಲ್ಲ ತೆಗೀರಿ ಅಂತ ಹೇಳ್ದೆ. ಸರಿ, ಅವ್ನು ಖುಷಿಯಾಗಲಿ ಅಂಥೇಳಿ ನಾನು ತೆಗೆದೆ. ನೋಡ್ತಾ ಇದ್ರಲ್ಲ ಯಾವ ರೀತಿ ಪೋಸ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದೆಲ್ಲ ಕೆಲಸ ಮುಗಿದ್ಮೇಲೆ ನಾನು ಅಡುಗೆ ಕೆಲಸಕ್ಕೆ ಬಂದೆ. ಇವತ್ತು ಅಡುಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಬೇಳೆ ಸಪ್ಪೆ ಸಾಂಬಾರು ಮಾಡ್ತಾಯಿದ್ದೀವಿ, ಅಥವಾ ನೀವು ಬೇಳೆ ಕಟ್ ಸಾಂಬಾರು ಅಂತ ಕೂಡ ಹೇಳ್ಬೋದು. ಇದಕ್ಕೆ 1 ಕಪ್ಪಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮ್ಯಾಟೊ, 1 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಇದನ್ನು ವಿಜಿಲ್ ಕೂಗಿಸ್ಕೊಬೇಕು. 2 ರಿಂದ 3 ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಈ ರೀತಿಯಾಗಿ ಬೇಳೆ ಚೆನ್ನಾಗಿ ಬೆಂದ ಮೇಲೆ ನಿಮಗೆ ಟೊಮ್ಯಾಟೊ ಏನು ಸ್ವಲ್ಪ ಇರುತ್ತೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದೇ ರೀಸನ್ಗೆ ಟೊಮ್ಯಾಟೊನ ನೀವು ಜಸ್ಟ್ ಹಾಫ್, ಚಿಕ್ಕದಾಗಿತ್ತು ಅಂದರೆ 2 ಭಾಗ ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಇದ್ದರೆ ನಿಮಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈಸಿ ಆಗುತ್ತೆ. ಇದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡೋದು. ಒಗ್ಗರಣೆಗೆ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಸಪ್ಪೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಸ್ಪೈಸಿಯಾಗಿ ಒಂದು ಸೈಡ್ ಡಿಶ್ ಇತ್ತು ಅಂತಂದರೆ ತುಂಬ ಬೆಸ್ಟ್ ಕಾಂಬಿನೇಷನ್. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನೀವೇನು ಬೇಯಿಸಿಟ್ಕೊಂಡಿದ್ದೀರ ಬೇಳೆ ಅದನ್ನು ಹಾಕ್ಕೋಬೇಕು. ಇದು ಹಾಕಿ 1-2 ಕುದಿ ಬಂದರೆ ನಿಮ್ಮ ಬೇಳೆ ಸಪ್ಪೆ ಸಾಂಬಾರು ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀರು ಕೂಡ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬೇಕಾ, ತೆಳು ಬೇಕಾ, ಆ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ. ಈ ರೀತಿ ಕುದಿ ಬಂದರೆ ನಿಮ್ಮ ಬೇಳೆ ಸಪ್ಪೆ ಸಾಂಬಾರು ರೆಡಿ ಆಗುತ್ತೆ. ನಾನು ಇವತ್ತು ಈ ಸಾಂಬಾರನ್ನ ಏನಕ್ಕೆ ಮಾಡಿದ್ದೀನಿ ಅಂತಂದರೆ, ಇವತ್ತು ಸೈಡ್ ಡಿಶ್ಗೆ ನಮಗೆ ಸ್ಪೈಸಿಯಾದಂಥ ಫಿಶ್ ರೆಡಿಯಾಗಿತ್ತು. ಸೊ ಹಾಗಾಗಿ ಈ ಥರ ಸ್ಪೈಸಿಯಾದ ಫಿಶ್ ಜೊತೆ ಈ ಥರ ಸಿಂಪಲಾದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು, ರಸಮ್, ಬಿಸಿಯಾಗಿ ಅನ್ನ ಕೂಡ ರೆಡಿಯಾಗಿದೆ. ಇವಾಗ ನಾನು ಊಟ ಮಾಡಬೇಕು. ಊಟ ಮುಗಿಸ್ಕೊಂಡು ಸಂಜೆ ಒಂದು ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ ನಿಮಗೆ ಸಿಗ್ತೀನಿ. ಇವಾಗ ನಾನೊಂದು ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ನನ್ನ ಹೇರ್ಸ್ಗೆ ಅಪ್ಲೈ ಮಾಡೋಣ ಅಂತ. ಇದು ಬಂದು ಅಗಸೆ ಬೀಜ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದು ಇಂಟೇಕ್ ಅಂದರೆ ನಮಗೆ ಊಟ ಜೊತೆ ಆಗಲಿ ಅಥವಾ ಹಾಗೆ ಬಿಸಿ ನೀರಿಗೆ ಅಗಸೆ ಬೀಜದ ಪುಡಿ ಹಾಕ್ಕೊಂಡು ಕುಡಿಯೋದು, ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಇದನ್ನು ಇವತ್ತು ತಲೆಗೆ ಹಚ್ತಾ ಇದ್ದೀನಿ. ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ. ಜೊತೆಗೆ ನಮ್ಮ ಹೇರ್ ಕೂಡ ಟೆಕ್ಸ್ಚರ್
ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಮತ್ತು ಹೇರ್ ಗ್ರೋತ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಅಗಸೆ ಬೀಜ ಪುಡಿ ಅಥವಾ ಅಗಸೆ ಬೀಜ ಹೆಲ್ತ್ಗೆ ತುಂಬ ಒಳ್ಳೆಯದು. ಇವತ್ತು ನಾನು ಸ್ವಲ್ಪ ನನ್ನ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಆಗಿದೆ, ಅದರಲ್ಲೂ ಇನ್ನು ವಿಂಟರ್ ಸ್ಟಾರ್ಟ್ ಆದರೆ ಇನ್ನೂ ಹೇರ್ ತುಂಬ ಡ್ರೈ ಆಗುತ್ತೆ. ಸೊ ಇಲ್ಲಿ ನಾನು 1 ಕಪ್ ಅಗಸೆ ಬೀಜಕ್ಕೆ 4 ಕಪ್ಪಷ್ಟು ನೀರು, ಈ ಅಳತೆಯಲ್ಲಿ 1:4 ಈ ಅಳತೆಯಲ್ಲಿ ನಾನು ನೀರು ಹಾಕಿಬಿಟ್ಟು ಇದನ್ನು ಒಂದು 10 ನಿಮಿಷ ಕುದಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಒಂದು 10 ನಿಮಿಷ ಆದ ತಕ್ಷಣ ಅಗಸೆ ಬೀಜದಿಂದ ಒಂಥರ ಜೆಲ್ ಥರ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಹಿಂಗೆ ಒಂದು ಸ್ಪೂನ್ ತೊಗೊಂಡು ಹೀಗೆ ಡಿಪ್ ಮಾಡಿಬಿಟ್ಟು ತೆಗೆದು ಸ್ಪೂನ್ನ ಸ್ವಲ್ಪ ಆರಿಸ್ಬಿಟ್ಟು ಕೈಲಿ ಮುಟ್ಟಿದಾಗ ನಿಮಗೆ ಸ್ವಲ್ಪ ಗ್ಲೂ ಥರ ಅನ್ನಿಸ್ಬೇಕು, ಗಮ್ ಥರ ಅನ್ನಿಸ್ಬೇಕು. ಆ ಥರ ಇದ್ದ ತಕ್ಷಣ ನೀವು ಇದನ್ನು ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ನಿಮ್ಮ ತಲೆಗೆ ಹಚ್ಚುವಂಥದ್ದು. ನೀವು ಹೇರ್ಗೆ, ಸ್ಕ್ಯಾಲ್ಪ್ಗೆ ಎಲ್ಲ ಕಡೆ ಹಚ್ಬೋದು. ಇದು ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ನಾನು ಯೂಸ್ ಮಾಡಿ ಎಲ್ಲ ಆದಮೇಲೆ ಈ ವಿಡಿಯೋನ ನಾನು ಎಡಿಟ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ನಿಮ್ಮ ಹೇರ್ ಫಸ್ಟ್ ವಾಶಲ್ಲೇ ಸಿಕ್ಕಾಬಟ್ಟೆ ಸ್ಮೂತಾಗಿ ಸಿಲ್ಕಿಯಾಗಿ ಫೀಲ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಗ್ಲೂ ಥರ ಬರಬೇಕು. ತುಂಬ ಗಟ್ಟಿಯಾಗೋಗಿ ಬಿಟ್ಬಿಡಬೇಡಿ, ಯಾಕಂದರೆ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನಗೆ ದೊಡ್ಡ ಟಾಸ್ಕ್ ಅನಿಸಿದ್ದು ಇದನ್ನು ಫಿಲ್ಟರ್ ಮಾಡೋದು. ಯಾಕಂದರೆ ನಾನು ವಿಡಿಯೋ ರೆಫರೆನ್ಸ್ ತೊಗೊಂಡೆ ಇದನ್ನು ಟ್ರೈ ಮಾಡಿದ್ದು. ಅದರಲ್ಲೆಲ್ಲ ಬಿಸಿ ಇರುವಾಗಲೇ ಫಿಲ್ಟ್ರ್ ಮಾಡಿದ್ರೆ ತುಂಬ ಈಸಿಯಾಗಿ ಆಗುತ್ತೆ ಅಂತ ಹೇಳಿದರು. ಅದೇ ಥರ ನಾನು ಬಿಸಿ ಇರುವಾಗಲೇ ಟ್ರೈ ಮಾಡಿದೆ. ಬಟ್ ಮೇ ಬಿ ನನಗನ್ಸುತ್ತೆ ನಾನು ಸ್ವಲ್ಪ ಜಾಸ್ತಿ ಸ್ಟಿಕ್ಕಿ ಆಗೋಕ್ಕೆ ಬಿಟ್ಬಿಟ್ಟೆ ಅಂತ. ನನಗೆ ತುಂಬ ಕಷ್ಟ ಆಯಿತು. ನಾನು 2-3 ರೀತಿ ಟ್ರೈ ಮಾಡಿದೆ. ಅವ್ರು ಹೇಳಿದ ಥರನೇ ನಾನು ಫಸ್ಟು ಫಿಲ್ಟರಲ್ಲಿ ಇದನ್ನು ನಾನು ಫಿಲ್ಟ್ರ್ ಮಾಡೋಕ್ಕೆ ಟ್ರೈ ಮಾಡಿದೆ. ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಬಂತು, ಅದಾದಮೇಲೆ ಆ ಫಿಲ್ಟರ್ ಕೆಳಗಡೆ ಏನಿದೆ ಅಲ್ಲೇ ಸ್ವಲ್ಪ ಸ್ಟಿಕ್ಕಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಕೂಡ ಈಸಿಯಾಗಿ ಬರಲಿಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಆಪ್ಷನ್ಗೆ ಹೋದೆ. ಅದೇನೆಂದರೆ ಈ ರೀತಿಯಾಗಿ ಒಂದು ಸಾಂಬಾರು ಸೌಟ್ ತೊಗೊಂಡು ಮೇಲ್ಗಡೆ ಜಲ್ ಏನಿದೆ ಅದನ್ನು ಮಾತ್ರ ತೊಗೊತಾ ಇದ್ದೆ. ಕೆಲವೊಂದು ಸೀಡ್ಸ್ ಬಂತು, ಬಟ್ ಏನು ತೊಂದರೆ ಇಲ್ಲ. ಇದರಲ್ಲೂ ಒಂದಷ್ಟು ಜಲ್ ನನಗೆ ಸಿಕ್ತು. ಇದಾದಮೇಲೆ ಇದು ವರ್ಕೌಟ್ ಆಗಲಿಲ್ಲ ಕರೆಕ್ಟಾಗಿ. ಲಾಸ್ಟ್ ಆಪ್ಷನ್ ನಾನು ಈ ಥರ ಟಿಲ್ಟ್ ಮಾಡಿ ಸ್ವಲ್ಪ ಹಿಂಗೆ ಬಾಗಿಸಿ ಮೇಲ್ಗಡೆ ಜಲ್ ಏನಿದೆ ಅದನ್ನ ಮಾತ್ರ ತೊಗೊಂಡೆ. ಫೈನಲಿ ನನಗೆ ಎಷ್ಟು ಜಲ್ ಬೇಕೋ ಅದನ್ನು ಹೇಗೋ ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್, ಥರ್ಡ್ ಮೆಥಡ್ ಅಂತ ಹೇಳಿ ಒಂದಷ್ಟು ಹೇರ್ಗೆ ಬೇಕಾಗಿರೋಷ್ಟು ಜಲ್ನ ನಾನು ಕಲೆಕ್ಟ್ ಮಾಡಿಕೊಂಡೆ. ಇದು ಬಿಫೋರ್ ಅಪ್ಲಿಕೇಶನ್ ನನ್ನ ಹೇರ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಹೇರ್ ವಾಶ್ ಮಾಡಿ 2 ಡೇಸ್ ಆಗಿದೆ. ಇವತ್ತು 3rd ಡೇ ನಾನು ಮತ್ತೆ ಇದನ್ನು ಹಾಕ್ಬಿಟ್ಟು ಹೇರ್ ವಾಶ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹೇರ್ ಟೆಕ್ಸ್ಚರ್. ನನಗೆ ಸ್ವಲ್ಪ ನನ್ನ ಹೇರ್ ಡ್ರೈ ಅನ್ನಿಸ್ತಾ ಇತ್ತು, ಹಾಗಾಗಿ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ರಫ್ ಅನ್ನಿಸ್ತಾ ಇತ್ತು ನನಗೆ ಮುಟ್ಟುವಾಗ. ಆ ರೀಸನ್ಗೆ ನಾನು ಇವತ್ತು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಅಪ್ಲೈ ಮಾಡೋಣ. ನೋಡಿ, ಇವಾಗ ನಾನು ಹಚ್ತಾ ಇದ್ದೀನಿ. ನೀವು ಈ ಥರ ಜಲ್ನ ಹಾಕುವಾಗ ಸ್ವಲ್ಪ ಕೂದಲಿಗೆ ತೊಗೊಂಡು ನಿಧಾನವಾಗಿ ಎಲ್ಲ ಕೂದಲಿಗೂ ಅದು ಅಪ್ಲೈ ಆಗಬೇಕು. ಆ ರೀತಿಯಾಗಿ ಹಚ್ಕೊಳ್ಳಿ. ಯಾಕಂದರೆ ಜಸ್ಟ್ ಹೀಗೆ ತೊಗೊಂಡು ಮೇಲ್ ಹಾಕಬೇಡಿ. ಆ ಕೂದಲನ್ನ ಸ್ವಲ್ಪ ಬಿಡಿಸಿ ಒಳಗಡೆಗೆಲ್ಲ ನೀಟಾಗಿ ಹಚ್ಕೊಳ್ಳಿ. ಆ ರೀತಿ ಹಚ್ಚೋದ್ರಿಂದ ಎಲ್ಲ ಕಡೆಗೂ ಅದು ನೀಟಾಗಿ ಸ್ಪ್ರೆಡ್ ಆದಾಗ ನೀಟಾಗಿ ಸಾಫ್ಟಾಗಿ ಬರುತ್ತೆ. ನನಗೂ ಸ್ವಲ್ಪ ಟೈಮ್ ಹಿಡಿತು ಇದು ಹಾಕೋ ತನಕ, ಯಾಕಂದರೆ ಅದು ಸ್ವಲ್ಪ ಜಲ್ ಆಗಿರೋದ್ರಿಂದ ನಮ್ಮ ಕೈಯಿಂದ ಜಾರ್ಕೊಳ್ಳುತ್ತೆ, ಆ ಥರ ಎಲ್ಲ ಆಗ್ತಾಯಿತ್ತು. ಇನ್ನೊಂದು ಏನು ಹೇಳಬೇಕಂದ್ರೆ, ನೀವು ಇದನ್ನು ಹಚ್ಚುವಾಗ ಆದಷ್ಟು ಸ್ವಲ್ಪ ಹಳೆ ಬಟ್ಟೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಆಯಿತು ಅಂದರೆ ವಾಶ್ರೂಮಲ್ಲಿ ಕೂತ್ಕೊಂಡು ಅದನ್ನು ಹಾಕಿ ಒಂದು 1/2 hour ಬಿಟ್ಟು ಸ್ನಾನ ಮಾಡಿ. ಏನಕ್ಕೆ ಅಂದರೆ ನಾನು ವೀಡಿಯೋಗೋಸ್ಕರ ಹಾಲಲ್ಲೇ ಕೂತ್ಕೊಂಡು ಇದನ್ನು ಹಚ್ಕೊಂಡೆ. ಅದಾದಮೇಲೆ ಕ್ಲೀನ್ ಮಾಡೋ ತನಕ ನನಗೆ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಒಂದು ಟಿಪ್ ಅಂತ ಹೇಳ್ತೀನಿ, ಇದನ್ನು ಅಪ್ಲೈ ಮಾಡುವಾಗ ಆದಷ್ಟು ಸ್ವಲ್ಪ ಹೊರಗಡೆ ಕೂತ್ಕೊಂಡು ಅಥವಾ ಹಳೆ ಬಟ್ಟೆ ಹಾಕ್ಕೊಂಡು ಹಚ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಉಳಿದಿತ್ತು ಅಂಥೇಳಿ ನಾನು ನನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಜೆಲ್ ನಿಮ್ಮ ಫೇಸ್ಗೂ ಕೂಡ ತುಂಬ ಒಳ್ಳೆಯದು, ಹಾಗಾಗಿ ನೀವು ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಟ್ರಯಲ್ ಮಾಡಿ ನನಗೇನು ಸಮಸ್ಯೆ ಆಗಲಿಲ್ಲ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ನೆಕ್ಗೆ ಮತ್ತು ಹ್ಯಾಂಡ್ಸ್ಗೆಲ್ಲ ಹಚ್ಕೊಂಡಿದ್ದೀನಿ. ನೀವು ಕೂಡ ಹಾಕೊಬೋದು. ಆ್ಯಕ್ಚುಲಿ ಫೇಸ್ ಮಾಸ್ಕ್ ಹಾಕ್ತಾರೆ, ಇದು ಸ್ಕಿನ್ ವೈಟ್ನಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಬಟ್ ನಾನು ಇಂಟೆನ್ಷನಲ್ಲಿ ಹಾಕಲಿಲ್ಲ, ಉಳ್ಕೊಂಡಿತ್ತು ಅಂತ ಹಾಕಿದ್ದು. ಇವಾಗ ನೀವು ನೋಡ್ತಾ ಇರೋದು ಆಫ್ಟರ್ ಹೇರ್ ವಾಶ್ ನನ್ನ ಹೇರ್ಸ್ ಹೇಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಸಾಫ್ಟಾಗಿ, ತುಂಬ ಸಿಲ್ಕಿಯಾಗಿ ಅನ್ನಿಸ್ತಾ ಇದೆ. ಅದು ಡೈರೆಕ್ಟಾಗಿ ನಾವು ಫೀಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನನಗೆ ಮುಂಚೆ ನನ್ನ ಹೇರ್ ಮುಟ್ಟುವಾಗ ಆ ಟೆಕ್ಸ್ಚರ್ಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ ಈ ಒಂದು ಹೇರ್ ಕೇರ್. ನಿಜವಾಗ್ಲೂ ನಿಮಗೂ ಹೇರ್ ಡ್ರೈ ಅನಿಸಿದ್ರೆ ಇದನ್ನು ಫಾಲೋ ಮಾಡಿ. ಅನಿಸಿಲ್ಲ ಅಂದರೂ ಕೂಡ ಈ ನವೆಂಬರ್, ಡಿಸೆಂಬರ್ ಚಳಿ ಟೈಮಲ್ಲಿ ಆದಷ್ಟು ನಿಮ್ಮ ಹೇರ್ ತುಂಬ ಡ್ರೈ ಆಗೋದ್ರಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 2 weeks ಒನ್ಸ್ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಹೇರ್
ಹೇರ್ಸ್ ತುಂಬ ಸಾಫ್ಟಾಗಿ ಸ್ಮೂದಾಗಿ ಅನಿಸುತ್ತೆ. ಸೊ ನಮ್ಮ ಸೆಲ್ಫ್ ಕೇರ್ ಕೂಡ ಸಮ್ಟೈಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.